ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ 8 ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರುಗಳು ಮತ್ತು ಎಲ್ಲ ನಮ್ಮ ಅಭಿಮಾನಿಗಳು ಇವತ್ತು ಹೆಚ್ಚಿನ ರೀತಿಯಿಂದ ಪಾಲ್ಗೊಂಡು ಭಾಳ ಒಂದು ಉತ್ಸುಕರಾಗಿ ಈ ಒಂದು ಚುನಾವಣೆಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾನು ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ತುಂಬು ಹೃದಯದಿಂದ ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ಒಂದು ಹುಮ್ಮಸ್ಸು ನಮ್ಮ 7ನೇ ತಾರೀಕು ಮಟ್ಟನೂ ಇದ್ದು ಹೆಚ್ಚಿನ ರೀತಿಯಿಂದ ನಮ್ಮ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆದಮೇಲೆ ಏನು ಬಡವರಿಗೋಸ್ಕರ ಮಾಡಿದಂಥ ಗ್ಯಾರಂಟಿಗಳಿದಾವೆ ಅವು ಪ್ರತಿಯೊಬ್ಬರಿಗೂ ತಲುಪ್ತಾ ಇದ್ದಾವೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ಎಲ್ಲ ಜಿಲ್ಲೆಯಲ್ಲಿ ಮತ್ತು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಲೆ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಜಯಶೀಲರಾಗ್ತಾರೆ ಅಂತ ಸಂಪೂರ್ಣವಾದ ವಿಶ್ವಾಸ ಇದೆ. ಇಲ್ಲ, ಇವತ್ತು ಬರೋರಿದ್ರು ಮೇಲೆ ಆರಾಮಿರಲಿಲ್ಲ, ಹಂಗಾಗಿ ಮತ್ತೆ ಈಗ 3ನೇ ತಾರೀಕು ಬರ್ತಾರೆ, ಮತ್ತು ಅದಕ್ಕಿಂತ ಮುಂಚೆನೂ ಬರ್ತಾರೆ. ಈಗ 1ನೇ ಹಂತ ಚುನಾವಣೆ 26ಕ್ಕಿತ್ತು, ಹಂಗಾಗಿ ಈಗ ಬರೋಕ್ಕಾಗಿಲ್ಲ. ಈಗ 26 ಮುಗಿದ ಮೇಲೆ ಮತ್ತು ನಮ್ಮದು ಏನು 7ನೇ ತಾರೀಕಿದೆ ಚುನಾವಣೆಗೆ ಎಲ್ಲ ಲೀಡರ್ಸ್ಗೂ ಬರ್ತಾರೆ. ಒಳ್ಳೆ ಟ್ರೆಂಡ್ ಅಂತೂ ಇದೆ, ಒಳ್ಳೆ ಟ್ರೆಂಡ್ ಇದೆ, ಒಳ್ಳೆ ಲೀಡ್ನಲ್ಲೇ ಗೆಲ್ತೀವಿ, ಅದರಲ್ಲೇ ಅನುಮಾನ ಇಲ್ಲ ಅಂತ ಅನಿಸ್ತದೆ. ಸರಿಯಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜನರ ಭಾಳ ಒಂದು ವಿಶ್ವಾಸ ಇದೆ. ಆ ಒಂದು ನಿಟ್ಟಿನಲ್ಲಿ ಒಳ್ಳೆ ಒಂದು ಬಹುಮತದಲ್ಲೇ ನಾವು ಜಯಶೀಲರಾಗ್ತೀವಿ. ಹೇಳಿದ್ನಲ್ಲಪ್ಪ, ಬರ್ತಾರೆ 26 ಎಲೆಕ್ಷನ್ ಮುಗಿದ ಮೇಲೆ ಬರ್ತಾರೆ, ಮಾಡ್ತೇವೆ. ಈಗ ಮತ್ತೆ ಇದು ಇವತ್ತಿಂದ ಪ್ರಾರಂಭ ಬರ್ತಾವ್ರೆ. ಈಗ ಒಬ್ಬೊಬ್ಬರು ಬರ್ತಾರೆ. ಈಗ ಬಂದಾಗ ಹೇಳ್ತಾನೆ.